ರಾಜತಾಂತ್ರಿಕವಾಗಿ ಆಯೋಜಿಸಲಾಗಿದ್ದಂತ ಆ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಿಢೀರಾಗಿ ಗುಂಡಿನ ದಾಳಿ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿಗೆ ಯತ್ನಿಸಲಾಗಿದೆ. ವೈಟ್ ಹೌಸ್ ಪ್ರತಿನಿಧಿಗಳ ಔತಣಕೂಟದಲ್ಲಿ ಫೈರಿಂಗ್ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಜೆಡಿ ವ್ಯಾನ್ಸ್ ಭಾಗಿಯಾಗಿದ್ದಂತ ಔತಣಕೂಟ ಇದು. ಔತಣಕೂಟದಲ್ಲಿ ಏಕಾಏಕಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಗುಂಡಿನ ಸದ್ದಿನ ಜೊತೆಗೆ ಗಾಜು ಹೊಡೆದಿರುವಂತಹ ಶಬ್ದದಿಂದ ಅಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇತ್ತು. ಆಗಂತುಕನಿಂದ ಫೈರಿಂಗ್ ಆಗಿರಬಹುದು ಅನ್ನುವಂತ ಒಂದು ಶಂಕೆ. ಅಮೆರಿಕ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿಗೆ ಯತ್ನಿಸಲಾಗಿದೆ. ವೈಟ್ ಹೌಸ್ನಲ್ಲಿ ಒಂದು ಪ್ರತಿನಿಧಿಗಳ ಔತಣಕೂಟದಲ್ಲಿ ನಡೆದಿರುವಂತಹ ಘಟನೆ ಇದು. ಡೊನಾಲ್ಡ್ ಟ್ರಂಪ್ ಜೆಡಿ ವ್ಯಾನ್ಸ್ ಕೂಡ ಭಾಗಿಯಾಗಿದ್ರು ಈ ಒಂದು ಔತಣಕೂಟದಲ್ಲಿ. ಏಕಾಏಕಿ ಗುಂಡಿನ ಸದ್ದು ಕೇಳಿ ಬಂದಿದೆ ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ. ಹಾಗಾಗಿ ಯಾರೋ ಅಪರಿಚಿತರು ಇದನ್ನ ಫೈರಿಂಗ್ ಮಾಡಿರಬಹುದು ಅನ್ನುವಂತ ಒಂದು ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ವೈಟ್ ಹೌಸ್ ಪ್ರತಿನಿಧಿಗಳ ಒಂದು ಡಿನ್ನರ್ ಪಾರ್ಟಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ದಿಢೀರಾಗಿ ಈ ಒಂದು ಶೂಟ್ಔಟ್ ಪ್ರಯೋಗ ನಡೆದಿದೆ. ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಟಾರ್ಗೆಟ್ ಮಾಡಿ ಬಹುಶಃ ಈ ಒಂದು ಫೈರಿಂಗ್ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತ ಆಗ್ತಾ ಇದೆ. ಕೂಡಲೇ ಅಲ್ಲಿದ್ದಂತಹ ಒಂದು ಭದ್ರತಾ ಸಿಬ್ಬಂದಿ ಏನಿರುತ್ತೆ ಅವರನ್ನ ಸೇಫ್ ಮಾಡಿದ್ದಾರೆ. ಟ್ರಂಪ್ ಭಾಗಿಯಾಗಿದ್ದಂಥ ಕಾರ್ಯಕ್ರಮದಲ್ಲಿ ಶೂಟ್ಔಟ್ ನಡೆದಿದೆ. ವೈಟ್ ಹೌಸ್ ಪ್ರತಿನಿಧಿಗಳ ಔತಣಕೂಟದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದು. ಏನೋ ಈ ಒಂದು ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ರು. ಗುಂಡಿನ ಸದ್ದು ಕೇಳುತ್ತಲೇ ಟೇಬಲ್ ಅಡಿ ಅಡಗಿದ್ದಂತಹ ಟ್ರಂಪ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಪತ್ನಿಯೂ ಕೂಡ ಭಾಗಿಯಾಗಿದ್ರು. ಸದ್ಯ ಸುರಕ್ಷಿತವಾಗಿದ್ದಾರೆ. ತಕ್ಷಣವೇ ಟ್ರಂಪ್ ಅವರನ್ನ ಸುತ್ತುವರೆದಿತ್ತು ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ. ಟ್ರಂಪ್ ಅವರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಯವರು. ಟ್ರಂಪ್ ಭಾಗಿಯಾಗಿದ್ದಂತಹ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೈಟ್ ಹೌಸ್ನಲ್ಲಿ ಒಂದು ಔತಣಕೂಟ ಡಿನ್ನರ್ ಪಾರ್ಟಿ ಇತ್ತು. ಎಲ್ಲಾ ಜನಪ್ರತಿನಿಧಿಗಳು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಪತ್ನಿ ಸಮೇತ ಡೊನಾಲ್ಡ್ ಟ್ರಂಪ್ ಕೂಡ ಭಾಗಿಯಾಗಿರ್ತಾರೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಭಾಗಿಯಾಗಿರ್ತಾರೆ. ಇಲ್ಲಿ ದಿಢೀರಾಗಿ ಒಂದು ಫೈರಿಂಗ್ ಆಗುತ್ತೆ. ಆ ಕ್ಷಣ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಎಲ್ಲರೂ ಕೂಡ ಹೆದರ್ಕೊಳ್ತಾರೆ. ಎಲ್ಲರೂ ಕೂಡ ಒಂದು ಕಡೆ ಹೆದರ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅಲ್ಲಿದ್ದಂಥ ಒಂದು ಡಿನ್ನರ್ ಟೇಬಲ್ ಇರುತ್ತಲ್ಲ ಆ ಟೇಬಲ್ ಕೆಳಗೆ ಅಡಗಿ ಬಚ್ಚಿಕೊಂಡು ಕೂತ್ಕೊಳ್ತಾರೆ. ಅದಾದ ನಂತರ ಅಲ್ಲಿದ್ದಂಥ ಒಂದು ಅವರ ಸಿಬ್ಬಂದಿ ಏನಿರುತ್ತೆ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಇದೆಯಲ್ಲ ಆ ಸಿಬ್ಬಂದಿ ಕೂಡಲೇ ಅವರನ್ನು ಸುತ್ತ ಆವರಿಸ್ಕೊಂಡು ಅವರನ್ನು ಒಂದು ಸೇಫ್ ಆಗಿರುವಂಥ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಶಿಫ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ರಕ್ಷಿಸಿದ್ದಾರೆ. ತಕ್ಷಣವೇ ಟ್ರಂಪ್ ಅವರನ್ನ ಹಾಗೂ ಅವರ ಪತ್ನಿ ಇಬ್ಬರನ್ನೂ ಕೂಡ ಸೇಫ್ ಆಗಿ ಒಂದು ಸೇಫೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಈಗ ಹಲವು ಅನುಮಾನಗಳು ಹುಟ್ಟುತ್ತಾ ಇದೆ. ಇದೆಲ್ಲವೂ ಕೂಡ ಕೇವಲ ಒಂದು ಫೈರಿಂಗ್ ಅಲ್ಲ ಅಥವಾ ಕೇವಲ ಒಂದು ಘಟನೆ ಅಲ್ಲ. ಇದರಿಂದ ಮುಂಬರುವಂಥ ದಿನಗಳಲ್ಲಿ ಎಷ್ಟೆಲ್ಲ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಈಗ ಒಂದು ಕಡೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಅವರು, ಆದರೆ ಎಷ್ಟೆಲ್ಲ ಎಫೆಕ್ಟ್ ಆಗ್ಬೋದು ಈಗ.